ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಅಂದ್ರಳ್ಳಿ ಹತ್ರ ಬರುವಂಥ ಸಾಯಿಬಾಬಾ ಲೇಔಟಲ್ಲಿ DC ಕನ್ವರ್ಷನ್ ಆಗಿರೋ ಅಂಥ ಸೈಟಲ್ಲಿ ಕಟ್ಟಿರೋ ಅಂಥ ಮನೆ. ಈ ಮನೆ ಹೊರಗಡೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇದ್ರ ಸೈಜ್ ಬಂದು 20-30. ಇದು 3 ಫ್ಲೋರ್ ಮನೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಹಾಗೆ ಸೆಕೆಂಡ್ ಫ್ಲೋರು, 3 ಫ್ಲೋರ್ ಕಟ್ಟಿದ್ದಾರೆ. ಏರಿಯಾ ಕೂಡ ತುಂಬ ಸೈಲೆಂಟಾಗಿ ಚೆನ್ನಾಗಿದೆ. ಹಾಗೆ ರೋಡ್ ಕೂಡ 25 ಅಡಿ ರೋಡ್ ಇದೆ. ಮೋರಿ ಎಲ್ಲ ಕೂಡ ರೆಡಿ ಇದೆ. ಈಗ ಮನೆ ಒಳಗಡೆ ಹೋಗಿ ನೋಡೋಣ. ಇದು ಪಾರ್ಕಿಂಗ್ ಏರಿಯಾ. ಇರೋ 20-30 ಅಡಿ ಜಾಗದಲ್ಲೇ ಪಾರ್ಕಿಂಗ್ ಕೂಡ ಬಿಟ್ಟಿದ್ದಾರೆ. ಒಂದು ಕಾರ್ನ ನಿಲ್ಲಿಸ್ಕೊಂಡು ಒಂದೆರಡು ಬೈಕ್ನ ನಿಲ್ಲಿಸ್ಬೋದು. ಹಾಗೆ ಮೇಲ್ಗಡೆ ಚಿಕ್ಕದಾಗಿ ಒಂದು POP ಕೂಡ ಮಾಡಿಸಿದ್ದಾರೆ. ಹಾಗೆ ಒಂದು ಸಿಂಗಲ್ ಬೆಡ್ರೂಮ್ ಕೂಡ ಮಾಡಿದ್ದಾರೆ ಕೆಳಗಡೆ. ಇದು ಲಾಕ್ ಆಗಿದೆ ಅಂತ ಅನಿಸುತ್ತೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ನೋಡೋಣ. ಸುತ್ತಮುತ್ತ ಸ್ಕೂಲು, ಕಾಲೇಜು ಎಲ್ಲ ತುಂಬಾ ಚೆನ್ನಾಗಿದೆ, ನಿಯರ್ ಇದೆ. ಹಾಗೆ ಇರೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಜಾಗ ಇದು. ಇದು ಫಸ್ಟ್ ಫ್ಲೋರಲ್ಲಿರೋವಂಥ ಮನೆ. ಇದು ಹಾಲು. ಎಷ್ಟು ಜಾಗ ಹಾಲ್ ಇದೆಯೋ ಅದಕ್ಕೆ ತಕ್ಕನಾಗಿ ಒಂದು TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೇಲ್ಗಡೆ POP ಡಿಸೈನ್ ಕೂಡ ಚೆನ್ನಾಗಿದೆ. ಇದು ಕಿಚನ್ನು. ಹಾಗೆ ಪಕ್ಕದಲ್ಲಿರುವಂಥದ್ದು ರೂಮು. ನೋಡಿ, ಒಂದು ರೌಂಡು ಹಾಲಲ್ಲಿ ನಿಂತ್ಕೊಂಡ್ರೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಕಿಚನಿಗೆ ಬಂದರೆ ಕಿಚನು ದೊಡ್ಡದಾಗೇ ಇದೆ, ಏನು ಚಿಕ್ಕದಾಗೇನಿಲ್ಲ. ಅಷ್ಟೇ ಅಲ್ಲ, ಕೆಳಗಡೆ ಬಾಕ್ಸ್ ಮಾಡಿಸಿದ್ದಾರೆ. ಹಾಗೆ ಮೇಲ್ಗಡೆನೂ ಬಾಕ್ಸ್ ಮಾಡಿಸಿದ್ದಾರೆ. ಸೊ ಇರೋದ್ರಲ್ಲಿ ಚೆನ್ನಾಗಿದೆ ಇದು ಕಿಚನ್ನು. ಇದು ರೂಮಲ್ಲಿ ಕಿಟಕಿ ಇಟ್ಟಿರೋದ್ರಿಂದ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಾಗೆ ಇದರಲ್ಲೂ ಅಷ್ಟೇ ಬಾಕ್ಸ್ ಎಲ್ಲನೂ ಕಲರ್ ಕಾಂಬಿನೇಷನಲ್ಲಿ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಮಾಡಿಸಿದ್ದಾರೆ. ಹಾಗೆ ಇದು ಸ್ಲೈಡಿಂಗ್ದು ಕಬೋರ್ಡ್ ಕೂಡ ಮಾಡಿಸಿದ್ದಾರೆ. ನೋಡಿ, ಈಗ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದು ಟಾಯ್ಲೆಟಲ್ಲಿ ಏನೂ ಹಾಕ್ಸಿಲ್ಲ, ಇನ್ನು ಎಲ್ಲನೂ ಕನೆಕ್ಷನ್ ಮಾಡಿ ಬಿಟ್ಟಿದ್ದಾರೆ. ಈ ಲೇಔಟ್ ಫುಲ್ಲು ಏಕಾತ, ಆದರೆ ಇಂಡಿವಿಜುವಲ್ ಆಗಿ ಈ ಸೈಡ್ ಬಂದು B ಖಾತ ಇದೆ. ನೋಡಿ, ಇದು ಇನ್ನೊಂದು ಬೆಡ್ರೂಮು. ಇದರಲ್ಲೂ ಅಷ್ಟೇ ಎಲ್ಲ ಕಡೆ ಕಿಟಕಿಗಳು ತುಂಬಾ ಚೆನ್ನಾಗಿ ಇಡ್ಸಿದ್ದಾರೆ. ಹಾಗೆ POP ಕೂಡ ಮಾಡಿಸಿದ್ದಾರೆ ಎಲ್ಲ ರೂಮ್ಗೂ. ಇದರಲ್ಲೂ ಕೂಡ ಸ್ಲೈಡಿಂಗ್ದು ಕಬೋರ್ಡ್ ಮಾಡಿಸಿದ್ದಾರೆ. ಓಪನ್ ಇಟ್ಟರೆ ಚಿಕ್ಕದಾಗಿರೋ ರೂಮಲ್ಲಿ ಆಗಲ್ಲ, ತುಂಬ ಕಂಜೆಸ್ಟೆಡ್ ಆಗುತ್ತೆ ಅಂತೇಳಿ ಸ್ಲೈಡಿಂಗ್ ಮಾಡಿಸಿದ್ದಾರೆ. ಹಾಗೆ ಇದಕ್ಕೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಮಾಡಿಸಿದ್ದಾರೆ. ಇರೋವಂಥ ಜಾಗದಲ್ಲಿ ಗೀಝರ್ಗೆಲ್ಲನೂ ಕೂಡ ಪಾಯಿಂಟ್ ಕೂಡ ಮಾಡಿಸಿದ್ದಾರೆ ನೋಡಿ. ಹಾಗೆ ದೇವ್ರ ಮನೆ ಕೂಡ ಇದೆ. ಇದ್ರ ರೇಟ್ ಬಂದು 85 lakhs ಆಗಿರುತ್ತೆ. ಯಾರು ಸ್ವಂತವಾಗಿ ಇರೋದಕ್ಕೆ ಸ್ವಲ್ಪ ಕಟ್ಕೋಬೇಕಪ್ಪ ಮನೇನ ಎಲ್ಲಾದರೂ ಅಂತ ಅಂದ್ಕೊತೀರೋ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಈ ಮನೆ. ಇರೋವಂಥ ಜಾಗ ಹಾಗೆ ಅವ್ರು ಹೇಳೋವಂಥ ರೇಟಲ್ಲಿ ಎಲ್ರಿಗೂ ಒಂದು ಕೈಗೆಟ್ಕೋ ಬೆಲೆ ಅಂತ ಹೇಳ್ಬೋದು ಇದು. ಹಾಗೆ ಮನೆ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದು 3rd ಫ್ಲೋರಲ್ಲಿರೋವಂಥ ಮನೆ. ಸೇಮ್ ಫಸ್ಟ್ ಫ್ಲೋರಲ್ಲಿ ಹೇಗಿದೆಯೋ ಹಾಗೆ ಅದೇ ಥರ ಇದೆ ಮೇಲ್ಗಡೆನೂ. ಇದು ಕಿಚನ್ನು. ಇಲ್ಲೂ ಅಷ್ಟೇ ಹಾಲಲ್ಲಿ ನಿಂತ್ಕೊಂಡಾಗ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಕಿಚನ್ನು. ಇದು 3rd ಫ್ಲೋರಲ್ಲಿರೋವಂಥದ್ದು. ಕಿಚನ್ನು ದೊಡ್ಡದಾಗೇ ಇದೆ ನೋಡಿ. ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಇದೆ. ಹಾಗೆ ಸಿಂಕ್ನ ರೌಂಡ್ ಶೇಪಲ್ಲಿ ತೊಗೊಂಡಿದ್ದಾರೆ. ಹಾಗೆ ಫುಲ್ ಎಲ್ಲ ಬಾಕ್ಸ್ಗಳನ್ನ ಮಾಡಿಸಿದ್ದಾರೆ. ಇದು ಇನ್ನೊಂದು ಬೆಡ್ರೂಮು. ರೂಮೆಲ್ಲ ಸ್ವಲ್ಪ ಈ ಒಂದು ಮೆಜರ್ಮೆಂಟ್ಗೆ ಚಿಕ್ಕದಾಗೆ ಬಂದಿದೆ. ಇದು ಕೂಡ ವಾರ್ಡ್ರೂಫು. ಸುತ್ತಮುತ್ತ ಕೂಡ ತುಂಬಾ ಸೈಲೆಂಟಾಗಿದೆ. ಲೇಔಟ್ ಆಗಿರೋದ್ರಿಂದ ಇರೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಏರಿಯಾ ಇದು. ಯಾರಿಗಾದ್ರೂ ಕಡಿಮೆ ಬಜೆಟಲ್ಲಿ ನಮ್ಗೆ ಮನೆ ಬೇಕು ಅಂತ ಅನ್ನೋರು ದಯವಿಟ್ಟು ಈ ವಿಡಿಯೋನ ನೋಡಿ ಕಾಲ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀವಿ.
ಇದು ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಂಡೋಗಳು ಕೂಡ ತುಂಬ ಚೆನ್ನಾಗಿಟ್ಟಿದ್ದಾರೆ ಗಾಳಿ ಬೆಳಕಿಗೆ. ನೋಡಿ, ಇದು ದೇವ್ರ ಮನೆ. ಆ ದೇವ್ರ ಮನೆ ಡೋರಿಗೆ ಬೆಲ್ ಹಾಕಿರೋದ್ರಿಂದ ಅದು ಸ್ವಲ್ಪ ಅಟ್ರಾಕ್ಷನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. POP ಕೂಡ ಅಷ್ಟೇ. ಇರೋ 20-30 ಅಡಿ ಜಾಗದಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಪ್ಲ್ಯಾನ್ ಮಾಡಿ ನೋಡಿ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು.